ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಈ ದಿನ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕೆಲವು ಉಪಯುಕ್ತ ವಸ್ತುಗಳನ್ನು ಕುದಿಸಿ ಅದನ್ನು ನಾವು ಬಳಸುವಂಥ ವಿಧಾನವನ್ನು ತೋರಿಸ್ತೀನಿ. ಮೊದಲಿಗೆ ಕರಿಬೇವಿನ ಸೊಪ್ಪು, ದಾಸವಾಳದ ಎಲೆ ಮತ್ತು ಹೂವನ್ನು ಕೂಡ ನಾವು ಬಳಸ್ಬೋದಾಗಿರುತ್ತೆ. ಇದು ನಿಮಗೆ ತಿಳಿದಿರುವಂತೆ ನಿತ್ಯ ಪುಷ್ಪ. ಮನೆಯಲ್ಲಿ ಈಸಿಯಾಗಿ ನಾವು ಪಾಟ್ನಲ್ಲೇ ಬೆಳ್ಕೋಬೋದು. ಅದರ ಎಲೆ ಮತ್ತು ಹೂವನ್ನು ಬಳಸಬೇಕಾಗುತ್ತೆ. ಮತ್ತು ಅಲೋವೆರಾದ ಒಂದು ಗುಣ ನಿಮಗೆ ಗೊತ್ತೇ ಇದೆ. ಇದು ಚರ್ಮಕ್ಕೆ ಅತಿ ಉಪಯುಕ್ತ. ಇದು ಒಣಗೊನೆ ಸೊಪ್ಪು, ಬಿಳಿ ಒಣಗೊನೆ ಸೊಪ್ಪು. ಇದು ಎಲ್ಲ ಬಯಲಲ್ಲೂ ಕೂಡ ಸಿಗುತ್ತೆ. ಮತ್ತು ಈರುಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ, ಮೆಂತ್ಯವನ್ನು ಬಳಸಿ ನಾವು ಎಣ್ಣೆ. ಮತ್ತು ಇದು ಪ್ಯೂರ್ ಕೊಬ್ಬರಿ ಎಣ್ಣೆಯಾಗಿರುತ್ತೆ. ಇದನ್ನು ನಾವು ಡೈರೆಕ್ಟು ಮಿಲ್ಲಿಂದ ಕೊಬ್ಬರಿಕಾಯಿಂದ ಬಿಡಿಸಿ ತಂದಿರ್ತಕ್ಕಂಥದ್ದು. ಈ ಎಲ್ಲ ವಸ್ತುಗಳನ್ನು ನಾವೇನು ಮಾಡಬೇಕು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇಲ್ಲಿ ನೋಡಿ ನಿತ್ಯ ಪುಷ್ಪ ಹಾಕಿದ್ದೀನಿ, ಅಲೋವೆರಾ ಹಾಕಿದ್ದೀನಿ, ಮೆಂತ್ಯ, ನಮಗೆ ಎಣ್ಣೆ ಎಷ್ಟಿರುತ್ತೋ ಅಷ್ಟಕ್ಕೆ ತಕ್ಕಂತೆ, ಮತ್ತು ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು. ಬೇಕಾದರೆ ನಾವೇನು ಮಾಡ್ಬೋದು, ಇದಕ್ಕೆ ಸ್ವಲ್ಪ 1 ಅಥವಾ 2 ವೀಳ್ಯದೆಲೆಗಳನ್ನು ಕೂಡ ನಾವು ಏನು ಮಾಡ್ಬೋದಾಗಿರುತ್ತೆ, ಬಳಸ್ಬೋದಾಗಿರುತ್ತೆ. ನೀರನ್ನ ಹಾಕ್ಕೊಂಡು ರುಬ್ಬಾರ್ದು. ಮತ್ತು ಆಗಲೇ ಹೇಳ್ದಂಗೆ ಬಿಳಿ ಒಣಗೊನೆ ಕತ್ತರಿಸಿ ಸಣ್ಣಗೆ ಪೀಸ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೀರೇನು ಬೇಡ ಸ್ನೇಹಿತರೆ. ಮತ್ತು ವೀಳ್ಯದೆಲೆ ಗೊತ್ತಲ್ವ, ಇದು ಕೂಡ ಔಷಧೀಯ ಗುಣವನ್ನು ಹೊಂದಿದೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸೋದ್ರಿಂದ ನೀರು ಹಾಕೋದೇನು ಬೇಡ, ಅದನ್ನು ಹಾಗೆ ಡೈರೆಕ್ಟಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ರುಬ್ಕೋತಾ ಇದ್ದೀನಿ. ಹೀಗೆ ತರ್ತರಿಯಾಗೆ ರುಬ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ? ಈಗ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಶುದ್ಧ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ನಮ್ಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು. ಅರ್ಧ ಲೀಟ್ರ್ ಆದರೆ ಅರ್ಧ ಲೀಟ್ರು, 1/4 ಲೀಟ್ರ್ ಆದರೆ 1/4 ಲೀಟ್ರು ಎಣ್ಣೆನ ಹಾಕ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ನಾವು ಎಣ್ಣೆಯನ್ನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಬಿಸಿ ಮಾಡಿ ಬಳಸೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಯಾವುದೇ ನೆರೆ ಕೂದಲು ಬರೋದಿಲ್ಲ. ಈಗ ನಾವು ರುಬ್ಬಿದ್ದೀವಲ್ಲ ತರ್ತರಿಯಾಗಿ, ಅದನ್ನು ನಾನು ಬಿಸಿಯಾಗಿರ್ತಕ್ಕಂಥ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಕುದಿ ಹತ್ತಿದ ಮೇಲೆ ನಾವು ಮಿಕ್ಸ್ ಮಾಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಬಣ್ಣ ಬದಲಾಯಿಸುತ್ತೆ. ನಾವು ಇದಕ್ಕೆ ಬೇಕಂದರೆ ಕಪ್ಪು ಜೀರಾ ಕೂಡ ಬಳಸ್ಬೋದಾಗಿರುತ್ತೆ. ನಾನಿಲ್ಲಿ ಬಳಸಿಲ್ಲ. ಈ ರೀತಿ ಕುದಿ ಹತ್ತಿದ ಮೇಲೆ ಸ್ಟವ್ನ ಆಫ್ ಮಾಡಬೇಕು. 5-10 ನಿಮಿಷ ಬಿಡಬೇಕು. ಆಗ ಅಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಂಶ ಎಲ್ಲ ಎಣ್ಣೆಗಿಳಿದಿರುತ್ತೆ. ಈಗ ಅದನ್ನು ನಾನು ಬೇರೆ ಶುದ್ಧವಾದ ಪಾತ್ರೆಗೆ ಏನು ಮಾಡ್ಕೊತಾ ಇದ್ದೀನಿ, ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ಶೋಧಿಸ್ಕೊತಾ ಇದ್ದೀನಿ. ನೋಡಿ, ವೈಟ್ ಇದ್ದಂಥ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆಯ ಬಣ್ಣ ನಮಗೆ ತಿಳಿ ಯೆಲ್ಲೋ ಅಥವಾ ಗ್ರೀನ್ ಕಲರ್ ಬಂದಿರುತ್ತೆ. ಯಾಕೆಂದರೆ ನಾವು ಅಲ್ಲಿ ಬಳಸಿರ್ತಕ್ಕಂಥ ವಸ್ತುಗಳೆಲ್ಲ ನಮಗೆ ಯಾವ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಇದು ತುಂಬ ಆಯುರ್ವೇದಿಕ್ ಅಂಶವನ್ನು ಹೊಂದಿರತಕ್ಕಂಥ ಎಣ್ಣೆ ಆಗಿರುತ್ತೆ. ಈ ರೀತಿ ನೀವು ಮಾಡಿಕೊಂಡು ಬಳಸೋದ್ರಿಂದ ತಲೆ ಕೂದಲು ನಿಮಗೆ ಸೊಂಪಾಗಿ ಬೆಳೆಯುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ. ನಂತರ ಇದನ್ನು ಗಾಜಿನ ಜಾಡಿಯಲ್ಲಿ ಶೇಖರಿಸಿಟ್ಕೋಬೇಕು. ಸ್ಟೋರ್ ಮಾಡಿ ಇಟ್ಕೋಬೋದು. ಎಷ್ಟು ತಿಂಗಳು ಕೂಡ ಇಟ್ಕೊಂಡ್ರೂ ನಿಮಗೆ ಯಾವುದೇ ರೀತಿಯಾದಂಥ ಸ್ಮೆಲ್ ಬರೋದಿಲ್ಲ. ಆದರೆ ನೀರು ತಾಗದೇ ಇರೋ ಥರ ಜೋಪಾನವಾಗಿ ನೀವು ಶೇಖರಿಸಿ ಟೈಟಾಗಿ ಇಟ್ಕೋಬೇಕು. ನೋಡಿ, ಎಂಥ ಹೊಂಬಣ್ಣದ ಎಣ್ಣೆ ತಯಾರಾಗಿದೆ. ಇದು ಶುದ್ಧವಾದ ಮನೆಯಲ್ಲೇ ತಯಾರಿಸಿದಂಥ ಎಣ್ಣೆ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ನನ್ನ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.